ಒಂದು ನದಿಯ ತೀರದಲ್ಲಿ ಒಂದು ಚಿಂಪಾಂಜಿ ವಾಸವಾಗಿತ್ತು. ಆ ಮರದಲ್ಲಿ ಚೆನ್ನಾಗಿ ಹಣ್ಣುಗಳು ಬೆಳೆದಿದ್ದವು. ಪ್ರತಿದಿನವೂ ಚಿಂಪಾಂಜಿ ಹಣ್ಣುಗಳನ್ನು ತಿನ್ನುತ್ತಿರುವಾಗ ಒಂದು ದಿನ ಒಂದು ಮೊಸಳೆ ಅಲ್ಲಿಗೆ ಬಂದು ಭಾರಿ ಬಾಯಾರಿಕೆಯಾಗಿದೆ ಎಂದು ಹೇಳಿತು. ಚಿಂಪಾಂಜಿ ಕೆಲವು ಹಣ್ಣುಗಳನ್ನು ಕೊಟ್ಟಿತು. ಮೊಸಳೆ ಆ ಹಣ್ಣುಗಳನ್ನು ತಿಂದ ಮೇಲೆ ಪ್ರೀತಿಯಿಂದ ಬಳುಕಿತು. ಅದರ ಬಳಿಕ ಇಬ್ಬರು ಸ್ನೇಹಿತರಾದರು. ಪ್ರತಿದಿನವೂ ಚಿಂಪಾಂಜಿ ಹಣ್ಣುಗಳನ್ನು ಮೊಸಳೆಗೆ ಕೊಡುತ್ತಿತ್ತು. ಮೊಸಳೆಯು ತನ್ನ ಹೆಂಡತಿಗೆ ಹಣ್ಣುಗಳ ರುಚಿಯ ಬಗ್ಗೆ ಹೇಳಿತು. ಆದರೆ ಅವಳಿಗೆ ಮೋಸ ಶುರುವಾಯಿತು. ಅವಳು ಹೇಳಿದಳು, ಈ ಚಿಂಪಾಂಜಿಯ ಹೃದಯ ತುಂಬಾ ರುಚಿಯಾಗಿರುತ್ತೆ, ಅದನ್ನೇ ತಂದುಕೊಡು. ಅದೇ ಕೇಳಿ ಮೊಸಳೆ ಒಂದು ದಿನ ಚಿಂಪಾಂಜಿಗೆ ಬೋಟ್ ಮೂಲಕ ತನ್ನ ಮನೆಗೆ ಬರುವಂತೆ ಕೇಳಿತು. ಹಾದಿಯಲ್ಲಿ ಮೊಸಳೆ ಸತ್ಯವನ್ನ ಹಂಚಿಕೊಂಡಿತು. ಬುದ್ಧಿವಂತ ಚಿಂಪಾಂಜಿ ಹೇಳಿತು, ಅಯ್ಯೋ, ನಾನು ಹೃದಯವನ್ನ ಮರದ ಮೇಲೆ ಬಿಟ್ಟು ಬಂದೆ, ಮರದ ಬಳಿ ಮತ್ತೆ ಹೋಗಬೇಕು. ಅದನ್ನು ನಂಬಿದ ಮೊಸಳೆ ಮರದ ಹತ್ತಿರ ಬಂದಿತು. ಚಿಂಪಾಂಜಿ ತಕ್ಷಣ ಮರದ ಮೇಲೆ ಹಾರಿತು ಮತ್ತು ಹೇಳಿತು, ನಿನ್ನೊಡನೆ ಸ್ನೇಹವಿಟ್ಟಿರವೆ,